ಈಗ ನೀವು ಇಸ್ಲಾಮಿನ ಆಧಾರ ಸ್ತಂಭಗಳು ಅಂತ ಕುರಾನು ಹದೀಸ್ಗಳನ್ನು ನಂಬ್ತೀರಿ, ಎಸ್ ಹೌದಾ? ಕುರಾನ್ ಅಥವಾ ಹದೀಸ್ನಲ್ಲಿ ವಕ್ಫ್ ಅನ್ನೋ ಶಬ್ದ ಇದೆಯಾ? ಹೌದು, ಇದೆ. ಎಲ್ಲಿ ಇದ್ದಿದ್ದು ಹದೀಸಲ್ಲಿ ಇದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ವಕ್ಫ್ ಅನ್ನುವ ಶಬ್ದ ಹೌದು ಇದೆ. ಓಕೆ, ಹೌದು, ಏನು ಪ್ರಸ್ತಾಪ ಇದೆ ಅಲ್ಲಿ ಸ್ಟಾಪ್. ಓಕೆ, ವಕ್ಫು ಎಂಬ ಅದರ ಪದಾರ್ಥನೇ ಸ್ಟಾಪ್. ಅದರೊಟ್ಟಿಗೆ ಒಬ್ಬ ವಕ್ಫ್ ಆದರೆ ಅಲ್ಲಾಹನ ಸೊತ್ತಾಯ್ತು, ಪರಭಾರ ಇಲ್ಲ, ಬದಲಾವಣೆ ಇಲ್ಲ, ಅಲ್ಲಿ ಯಾರಿಗೂ ಅಧಿಕಾರ ಇಲ್ಲ, ಸ್ವಂತ ಮಕ್ಕಳಿಗೂ ಅಧಿಕಾರ ಇಲ್ಲ. ಓಕೆ, ಅದನ್ನ ವಕ್ಫ್ನ ಆಸ್ತಿಯ ಗಳಿಕೆಯನ್ನ ಕೇವಲ ಮುಸಲ್ಮಾನರಿಗೆ ಮಾತ್ರ ಬಳಸಬೇಕು ಅಂತ ಹದೀಸ್ನಲ್ಲಿ. ಹೌದು, ಅಂದರೆ ಮುಸಲ್ಮಾನ ಬಡ ಜನರಿಗೆ ಈ ಜಕಾತ್ ಎಲ್ಲ ಕೊಡ್ತೀವಲ್ಲ, ಅದೇ ರೀತಿಯಲ್ಲಿ ನಿಮ್ಮ ಆಸ್ತಿಯನ್ನು, ಅದಕ್ಕಾಗಿ ಮುಸಲ್ಮಾನರು ಜಾಸ್ತಿ ದಾನ ಕೊಡೋದು ಯಾಕೆ ಅಂತ ಹೇಳಿದ್ರೆ ಕುರಾನ್ ಮತ್ತು ಹದೀಸಿನಲ್ಲಿ ನಿರಂತರವಾಗಿ ಅದನ್ನು ಹೇಳಲಾಗಿದೆ. ಯಾಕಂದ್ರೆ ಬಡವರು ಬಡವರಾಗಿ ಉಳಿಬಾರದು, ನಿಮ್ಮ ಆಸ್ತಿಯ ಒಂದು ಭಾಗವನ್ನು ನೀವು ಬಡವರಿಗೆ ಕೊಡಲೇಬೇಕು ಅಂತ. ಆ ರೀತಿ ಎಲ್ಲಾ ರಾಜರುಗಳು ಅವರು ಮರಣ ಹೊಂದುವ ಮುಂಚೆ ಅವರ ಮಕ್ಕಳಿಗೆ ಅವರು ಕೊಡದೆ, ಈಗ ನೋಡಿ ಟಿಪ್ಪು ಸುಲ್ತಾನ್ ರಾಜರಾಗಿದ್ದರು, ವಿವಾದ ಒಂದು ಕಡೆ ಇಟ್ಕೊಳ್ಳಿ, ರಾಜರಾಗಿದ್ದರು. ಅವರ ಪರಂಪರೆ ಈಗಲೂ ವೆಸ್ಟ್ ಬೆಂಗಾಲ್ ಮತ್ತು ಮೈಸೂರಲ್ಲಿ ಈಗಲೂ ಏನು ಇಲ್ಲದೆ ಬಡವರಾಗಿದ್ದಾರೆ. ಅವರ ಆಸ್ತಿ ಯಾವತ್ತೂ ಅವರವರ ಕುಟುಂಬಕ್ಕೆ ಬಿಡದೆ ಅವರು ಏನು ಸಮುದಾಯಕ್ಕೆ ಕೊಟ್ಟು ಹೋಗಿದ್ದಾರೆ, ಅದನ್ನು ವಕ್ಫ್ ಮಾಡಿ ಹೋಗಿದ್ದಾರೆ. ಓಕೆ,